ರಾಜ್ಯದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸುವ ಮುಖಾಂತರ ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಭಾಷಣದ ಮುಖಾಂತರ ಗಣರಾಜ್ಯೋತ್ಸವದ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ದೆಹಲಿಯಲ್ಲೂ ಕೂಡ ಸಿದ್ಧತೆಗಳಾಗ್ತಾ ಇದೆ. 77ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ದೆಹಲಿಯಲ್ಲಾಗ್ತಾ ಇರುವಂತಹ ಸಿದ್ಧತೆಯ ದೃಶ್ಯ ಇದು. ಈ ಬಾರಿಯ ಪರಿಕಲ್ಪನೆ ವಂದೇ ಮಾತರಂ ಗೀತೆಯ 150 ವರ್ಷದ ಸಂಭ್ರಮ ಗಣರಾಜ್ಯೋತ್ಸವದ ಸಂಭ್ರಮದ ಜೊತೆಯಾಗಿದೆ. ಇದೇ ಥೀಮ್ನಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯೋದಕ್ಕಿದೆ. ದೆಹಲಿಯಲ್ಲಾಗಿರುವಂಥ ಸಿದ್ಧತೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲೇ ಕಾರ್ಯಕ್ರಮಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚಾಲನೆಯನ್ನು ಕೊಡುವುದಕ್ಕಿದ್ದಾರೆ. ಈ ಬಾರಿ ವಂದೇ ಮಾತರಂನ ಥೀಮು ಜೊತೆಗೆ ಆಪರೇಷನ್ ಸಿಂಧೂರ್ನ ಸಾಹಸಗಾಥೆ ಇದರ ಪ್ರದರ್ಶನವೂ ಕೂಡ ಆಗತ್ತೆ. ದೇಶದ ಸೇನಾ ಶಕ್ತಿಯ ಅನಾವರಣದ ಜೊತೆಗೆ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಅನಾವರಣವೂ ಕೂಡ ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲ ಆಗೋದಕ್ಕಿದೆ. ಈ ಬಾರಿಯ ಅತಿಥಿಗಳು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆ ಉರ್ಸುಲಾ ವಾನ್ ಅವರು ವಿದೇಶಿ ಅತಿಥಿಯಾಗಿ ಭಾಗವಹಿಸುವುದಕ್ಕಿದ್ದಾರೆ. ಕಳೆದ ಬಾರಿ ಇಂಡೋನೇಷ್ಯಾದ ಅಧ್ಯಕ್ಷರು ರಿಪಬ್ಲಿಕ್ ಡೇಯ ಅತಿಥಿಯಾಗಿದ್ದರು. ಈ ಬಾರಿ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು. ಕಾರಣ ಏನು ಅಂತಂದ್ರೆ ಗಣರಾಜ್ಯೋತ್ಸವದ ಸಂಭ್ರಮ ಮುಕ್ತಾಯ ಆದ ಬಳಿಕ ಐರೋಪ್ಯ ಒಕ್ಕೂಟದ ಜೊತೆಗೆ ಒಂದು ದೊಡ್ಡ ಮಟ್ಟದ ಟ್ರೇಡ್ ಡೀಲ್ಗೆ ಒಪ್ಪಂದ ಆಗೋದಕ್ಕಿದೆ. ವ್ಯಾಪಾರ ಒಪ್ಪಂದವನ್ನ ಭಾರತ ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾಡಿಕೊಳ್ಳೋದಕ್ಕಿದೆ. ಅದು ಗೇಮ್ ಚೇಂಜರು ಅಂತ ಕರೆಯಲಾಗ್ತಾ ಇದೆ. ಯಾಕಂತಂದ್ರೆ ಅಮೆರಿಕದ ಬೆದರಿಕೆಯ ಮಧ್ಯೆ ಭಾರತ ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಟ್ರೇಡ್ ಡೀಲ್ ಅನ್ನು ಮಾಡಿಕೊಳ್ತಾ ಇದೆ. ಯುರೋಪಿಯನ್ ಕಮಿಷನ್ ಮತ್ತು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸುವುದಕ್ಕಿದ್ದಾರೆ. ಇನ್ನು ಪಥಸಂಚಲನ ಇಡೀ ರಿಪಬ್ಲಿಕ್ ಡೇಯ ಅತ್ಯಂತ ಪ್ರಮುಖವಾದಂಥ ಕಾರ್ಯಕ್ರಮ ಅಥವಾ ಇಡೀ ಆಕರ್ಷಣೆಯ ಪಥಸಂಚಲನ. ಈ ಪಥಸಂಚಲನದಲ್ಲಿ 2500ಕ್ಕೂ ಅಧಿಕ ಕಲಾವಿದರು, 30ಕ್ಕೂ ಅಧಿಕ ಸ್ತಬ್ಧ ಚಿತ್ರಗಳು ಭಾಗಿಯಾಗುವುದಕ್ಕಿದೆ. 17 ರಾಜ್ಯಗಳ ಸ್ತಬ್ಧ ಚಿತ್ರಗಳು, 13 ಸಚಿವಾಲಯಗಳ ಸ್ತಬ್ಧ ಚಿತ್ರಗಳು ಇವತ್ತು ಕರ್ತವ್ಯ ಪಥದ ಪಥಸಂಚಲನದಲ್ಲಿ ಭಾಗವಹಿಸುವುದಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಪರೇಷನ್ ಸಿಂಧೂರದ ನಮ್ಮ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗೇಮ್ ಚೇಂಜರ್ ಆಗಿದ್ದಂಥ ಯುದ್ಧ ವಿಮಾನಗಳು ಕೂಡ ಫ್ಲೈ ಪಾಸ್ಟ್ ಮಾಡೋದಕ್ಕಿದ್ದಾವೆ. ಅದರಲ್ಲಿ ರಫೇಲು, ಸು-30 ಜೊತೆಗೆ ನಮ್ಮ ಬೇರೆ ಬೇರೆ ಯುದ್ಧ ವಿಮಾನಗಳು ಕೂಡ ಫ್ಲೈ ಪಾಸ್ಟ್ ಅಲ್ಲಿ ಭಾಗಿಯಾಗುತ್ತೆ. ಇನ್ನು HAL ಪ್ರಚಂಡ್, HAL ಧ್ರುವ್, ಅಪಾಚೆ ಹೆಲಿಕಾಪ್ಟರ್ಗಳು ಕೂಡ ಇವತ್ತಿನ ರಿಪಬ್ಲಿಕ್ ಡೇ ಪರೇಡ್ನ ಭಾಗವಾಗುವುದಕ್ಕಿದ್ದಾವೆ. ಪ್ರಮುಖವಾಗಿ ಭಾರತದ ಸೇನಾ ಶಕ್ತಿಯ ಮತ್ತೊಂದು ಪ್ರಮುಖ ವಿಚಾರ ಮಿಸೈಲ್ ಟೆಕ್ನಾಲಜಿ, ಭಾರತದ ಕ್ಷಿಪಣಿ ತಂತ್ರಜ್ಞಾನ. ಅದರಲ್ಲಿ ಪ್ರಮುಖವಾಗಿ ಇವತ್ತು ಪ್ರದರ್ಶನ ಆಗುವುದಕ್ಕಿರೋದು ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಗೇಮ್ ಚೇಂಜರ್ ಆಗಿದ್ದಂಥ ಕ್ಷಿಪಣಿಯ ಪ್ರದರ್ಶನವೂ ಕೂಡ ಆಗೋದಕ್ಕಿದೆ. ಬ್ರಹ್ಮೋಸ್ ಕ್ಷಿಪಣಿ, ಬ್ರಹ್ಮೋಸ್ನ ಪ್ರದರ್ಶನವೂ ಕೂಡ ಆಗೋದಕ್ಕಿದೆ. ಭಾರತದ ಸೇನಾ ಶಕ್ತಿಯ ಪ್ರದರ್ಶನ ಅಂತಂದ್ರೆ ಭಾರತದ ಹೆಮ್ಮೆ ಒಂದು ಕಡೆಯಾದರೆ ವಿರೋಧಿಗಳ ಎದೆಯಲ್ಲಿ ಎದೆ ನಡುಗಿಸುವಂತ ಪ್ರಯತ್ನವೂ ಕೂಡ ಮತ್ತೊಂದು ಕಡೆಯಲ್ಲಿ. ಯಾಕಂತಂದ್ರೆ ಆಪರೇಷನ್ ಸಿಂಧೂರ್ನ ಬಳಿಕ ಭಾರತದ ಪ್ರಮುಖ ಶಸ್ತ್ರಾಸ್ತ್ರಗಳಿಗೆ ಜಾಗತಿಕ ಬೇಡಿಕೆ ಸೃಷ್ಟಿಯಾಗಿದೆ. ಈ ರಿಪಬ್ಲಿಕ್ ಡೇ ಪರೇಡ್ ಏನು ಇವತ್ತು ನಡೆಯುತ್ತೆ, ಇದಕ್ಕೂ ಕೆಲವು ದಿನಗಳು ಮುಂಚೆ ಭಾರತದ ಪಿನಾಕಾ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅನ್ನು ನಾವು 2,000 ಕೋಟಿಯ ಡೀಲ್ ಅನ್ನ ಅರ್ಮೇನಿಯಾ ದೇಶದ ಜೊತೆಗೆ ಮಾಡಿಕೊಂಡಿದ್ದೀವಿ. ಅಂದ್ರೆ ಆಪರೇಷನ್ ಸಿಂಧೂರ್ನ ಬಳಿಕ ಭಾರತದ ಶಸ್ತ್ರಾಸ್ತ್ರಗಳಿಗೆ ಜಾಗತಿಕ ಬೇಡಿಕೆ ಸೃಷ್ಟಿಯಾಗಿರೋದು. ಬೇರೆ ಬೇರೆ ದೇಶಗಳಿಗೆ ಭಾರತದ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಆ ಮೂಲಕ ಭಾರತವೂ ಕೂಡ ಡಿಫೆನ್ಸ್ ಸೆಕ್ಟರ್ನಲ್ಲಿ ತನ್ನದೇ ಆದಂಥ ಛಾಪನ್ನ ಒತ್ತುತ್ತಾ ಇದೆ ಜಾಗತಿಕ ಮಟ್ಟದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕಾಗಿರುವಂಥ ಸಿದ್ಧತೆಯ ದೃಶ್ಯವನ್ನು ನೀವು ನೋಡ್ತಾ ಇರೋದು. ದ್ರೌಪದಿ ಮುರ್ಮು ಅವರ ಆಗಮನದೊಂದಿಗೆ ಕಾರ್ಯಕ್ರಮ ಆರಂಭ ಆಗುವುದಕ್ಕಿದೆ. ಕರ್ತವ್ಯ ಪಥದಲ್ಲಿ ನಡೆಯುವಂಥ ಪಥಸಂಚಲನ ಇಡೀ ಜಗತ್ತಿನ ಗಮನ ಸೆಳೆಯುವಂಥ ಪಥಸಂಚಲನ. ಭಾರತದ ಸೇನೆಯ ವಿವಿಧ ರೆಜಿಮೆಂಟ್ಗಳು ಕೂಡ ಇದರಲ್ಲಿ ಭಾಗಿಯಾಗುತ್ತೆ. ಈ ಬಾರಿ ರಜಪೂತ್ ರೆಜಿಮೆಂಟ್ ಮತ್ತು ಗೋರ್ಖಾ ರೆಜಿಮೆಂಟ್ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗೋದಕ್ಕಿದ್ದಾವೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.